ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ ಕೆ-ಸೆಟ್ ಎಕ್ಸಾಮ್ಗೆ ವೆಯ್ಟ್ ಮಾಡ್ತಾಯಿದ್ರಿ ಅವರೆಲ್ರಿಗೂ ಇವತ್ತೊಂದು ತುಂಬ ಖುಷಿಯಾಗಿರೋಂಥ ವಿಷಯ ಬಂದಿದೆ. ಏನು ಅಂತ ಅಂದರೆ ನಮ್ಮೆಲ್ರಿಗೂ ಗೊತ್ತಿದೆ ಆಗಲೇ ಕೆ-ಸೆಟ್ಗೆ ಅಧಿಸೂಚನೆ ಹೊರಡಿಸಿರ್ತಾರೆ ಆಗಲೇ. ಬಟ್ ಅದು ಓಪನಿಂಗ್ ಲಿಂಕ್ ಅಪ್ಲಿಕೇಶನ್ ಹಾಕುವಂಥ ಲಿಂಕ್ ಏನಿದೆ ನಮಗೆ ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಅಫಿಷಿಯಲಾಗಿ KEA ಅವರು ಮಧ್ಯಾಹ್ನ 2 ಗಂಟೆಯಿಂದ ನಿಮಗೆ ಬೇಕಾಗಿರೋವಂಥ ಲಿಂಕ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಆ್ಯಂಡ್ ಈಸಿಯಾಗಿ ನೀವು ಕೆ-ಸೆಟ್ ಅಪ್ಲಿಕೇಶನ್ನ ಹಾಕ್ಬೋದು ಈ ಒಂದು ವೆಬ್ಸೈಟಿಂದ. ಯಾವ ಒಂದು ವೆಬ್ಸೈಟ್? CETonline.Karnataka Government. ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಲಾಗಿನ್ ಆಗೋದ್ರ ಮೂಲಕ ನಿಮ್ಮ ಕೆ-ಸೆಟ್ಗೆ ಅಪ್ಲಿಕೇಶನ್ನ ನೀವು ಸಲ್ಲಿಸ್ಬೋದು. ಆ್ಯಂಡ್ ಈ ಸಲ್ಲಿಸೋದಕ್ಕೆ ಯಾವತ್ತಿಂದ ಡೇಟ್ ಸ್ಟಾರ್ಟ್ ಆಗ್ತಿದೆ ಈಗ ಆಲ್ರೆಡಿ ಹೇಳಿದ್ದೀನಿ. ಇವತ್ತು ಮಧ್ಯಾಹ್ನ 2 ಗಂಟೆಯಿಂದ ನಿಮಗೆ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಕೊನೆಯ ದಿನಾಂಕ ಇರೋವಂಥದ್ದು ಸೆಪ್ಟೆಂಬರ್ 18. ಸೆಪ್ಟೆಂಬರ್ 18 ತನಕ ನೀವು ಈ ಕೆ-ಸೆಟ್ ಅಪ್ಲಿಕೇಶನ್ಸ್ನ ಹಾಕ್ಬೋದು. ಬಟ್ ನೀವು ಆದಷ್ಟು ಬೇಗ ಕೆ-ಸೆಟ್ ಅಪ್ಲಿಕೇಶನ್ ಹಾಕೋದು ಒಳ್ಳೇದನ್ಸುತ್ತೆ. ಯಾಕೆಂದರೆ ಲಾಸ್ಟಿಗೆ ಎಷ್ಟೋ ಜನ ಏನಾಗುತ್ತೆ, ಟೆಕ್ನಿಕಲ್ ಇಶ್ಯೂಸ್, ಸರ್ವರ್ ಸಿಗ್ತಾ ಇಲ್ಲ ಅನ್ನೋವಂಥ ಕಾರಣಕ್ಕೋಸ್ಕರ ಏನಾಗುತ್ತೆ, ಕೆ-ಸೆಟ್ ಅಪ್ಲಿಕೇಶನ್ನ ಹಾಕೋದಕ್ಕೆ ಆಗಲ್ಲ. ಇಲ್ಲಿ ಸಿಕ್ಕಿರೋವಂಥ ಅವಕಾಶನ ನೀವು ಬಿಡಬೇಡಿ. ದಯವಿಟ್ಟು ಎಲ್ಲರೂ ಕೆ-ಸೆಟ್ ಅಪ್ಲಿಕೇಶನ್ನ ಬೇಗ ನಿಮ್ಮ ಆನ್ಲೈನ್ ಮೂಲಕ ಅಪ್ಲೈ ಮಾಡಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇದೆ ಕೆ-ಸೆಟ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟಾಗಿ ನೋಡಿಕೊಂಡು ಒಂದಲ್ಲ 2 ಸತಿ ಚೆಕ್ ಮಾಡಿಕೊಂಡು ನಿಮ್ಮ ಅಪ್ಲಿಕೇಶನ್ನ ಅಪ್ಲೋಡ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಫೀ ಪೇ ಮಾಡಬೇಕಾದ್ರೂ ಅಷ್ಟೇ ತುಂಬ ಹುಷಾರಾಗಿ ಮಾಡಿ. ಇನ್ ಕೇಸ್ ಏನಾದರೂ ಅದು ಕ್ಯಾನ್ಸಲ್ ಆಗಿದೆ ಅಂತ ಎಲ್ಲ ಬಂದರೆ ನಿಮ್ಮ ಒಂದು ID ಏನಿರುತ್ತೆ, ಟ್ರಾನ್ಸಾಕ್ಷನ್ ID, ಅದನ್ನು ನೀಟಾಗಿ ಮಡಿಕೊಡಿ. ನೆಕ್ಸ್ಟ್ ಸೆಪ್ಟೆಂಬರ್ 18ವರೆಗೂ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸ್ಬೋದು. ಆದರೆ ಸೆಪ್ಟೆಂಬರ್ 19ವರೆಗೂ ಒಂದು ಎಕ್ಸ್ಟ್ರಾ ಡೇ ನಿಮಗೆ ಸಿಗ್ತಿದೆ. ಏನಕ್ಕೋಸ್ಕರ? ಶುಲ್ಕ ಪಾವತಿ. ಶುಲ್ಕ ಪಾವತಿಗೆ ನಿಮಗೆ ಸೆಪ್ಟೆಂಬರ್ 19 ಕೊನೆಯ ದಿನಾಂಕ ಆಗಿದೆ. ಹಾಗೆ ಈ KEA ಅವರು ಕ್ಲಿಯರಾಗಿ ನಿಮ್ಮ ಅಡ್ಮಿಷನ್ ಟಿಕೆಟ್ ಏನು ನಿಮಗೆ ಹಾಲ್ ಟಿಕೆಟ್ ಅಂತ ಹೇಳ್ತೀರಾ ಅದನ್ನು ಕೂಡ ಯಾವತ್ತು ಬಿಡುಗಡೆ ಮಾಡ್ತಿದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಅಕ್ಟೋಬರ್ 24 ನೀವು ಪ್ರವೇಶ ಪತ್ರನ ಆನ್ಲೈನ್ ಮೂಲಕನೇ ಡೌನ್ಲೋಡ್ ಮಾಡ್ಕೋಬೋದು. ಅದು ಕೂಡ ಸೇಮ್ ಏನು CETonline.Karnataka Government KEA ವೆಬ್ಸೈಟ್ ಇದೆಯಲ್ಲ, ಯಾವ ವೆಬ್ಸೈಟಿಂದ ನೀವು ಅಪ್ಲಿಕೇಶನ್ ಹಾಕಿರ್ತೀರಿ ಅದೇ ವೆಬ್ಸೈಟಿಂದ ನೀವು ನಿಮ್ಮ ಅಡ್ಮಿಷನ್ ಟಿಕೆಟ್ನ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಒಟ್ಟು ನಮ್ಮ KEA ಅವರು 33 ವಿಷಯಗಳಿಗೆ ಈ ಕೆ-ಸೆಟ್ ಎಕ್ಸಾಮಿನೇಷನ್ನ ಕಂಡಕ್ಟ್ ಮಾಡ್ತಾಯಿದ್ದಾರೆ. ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಮತ್ತೆ ಯಾವಾಗ ಕೆ-ಸೆಟ್ ಕಾಲ್ ಆಗುತ್ತೆ ಏನು ಅಂತ ಗೊತ್ತಿರಲ್ಲ.